ಏನು ಅದ್ಭುತವಾಗಿರತಕ್ಕಂಥ ಉನ್ನತ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಅನ್ನೋದಕ್ಕೆ ಅಜ್ಜಿಗಲ್ತರವೇ ಮತ್ತೆ ಕಾಪಾಡೋ ಸಾಕ್ಷಿ. ವೇಣುಗೋಪಾಲ ಗೋಪಾಲ ಅಂತಂದ್ರೆ ಗೋವುಗಳನ್ನ ದನ ಕರು ಮೇಯಿಸ್ಕೊಂಡು ಕೊಳಲು ದುಡಿಸ್ತಾರೆ ಅಂತ ದನ ಕರು ಮೀತಾ ಇದೆ. ಕೊಳಲು ಏನೂ ಪುಣ್ಯ ಮಾಡಿಬಿಟ್ಟು ಆ ಬಿದಿರು ಕೃಷ್ಣನ ಪುಟ್ಟಿಯ ಕೊಳ್ಳಾಯ್ತದಪ್ಪ. ಆ ಕೊಳ್ಳಿನ ನಾದ, ಮುರಳಿಯ ನಾದ ಬರ್ತಾ ಇತ್ತು ಅಂತಂದ್ರೆ ಯಮುನೆ ರಭಸದಿಂದ ಪ್ರಚಂಡ ಪ್ರವಾಹದ ಹರಿತಾ ಇದ್ದಳು. ಈ ನಾದಕ್ಕೆ ಭಂಗ ಆಗಬಹುದು ಅಂತ ಹೇಳಿ ಮಧುರವಾಗಿ ಮಧುರವಾಗಿ ಮೆಲ್ಲಿಗೆ ಈ ಮುರಳಿಯನ್ನು ಕೇಳ್ತಾ ಇತ್ತು. ವೇಣುಗೋಪಾಲ ಅಂತಲ್ಲ, ವೇಣುವಿನ ನಾದಕ್ಕೆ ಆ ಗೋಕುಲದ ಎಲ್ಲ ಹೆಣ್ಣು ಮಕ್ಕಳು ಮನೆಗಳಿಂದ ಬಂದು ಎಲ್ಲಿಂದ ಬರ್ತಿದೆ ಈ ದೀರ್ಘಗಾಂಧಾರ ಅಂತ ಬಂದುಬಿಟ್ಟು ಕಿವಿ ಕೇಳ್ತಾನ. ಚಿಕ್ಕ ಚಿಕ್ಕ ಮಕ್ಕಳುಗಳು ತೊಟ್ಟಲ್ಲಿ ಮಲಗಿರತಕ್ಕಂಥವ್ರು ಅಳಲನ್ನ ಹಾಲು ಕುಡಿಯೋದನ್ನ ನಿಲ್ಲಿಸ್ಬಿಟ್ಟು ಆ ಕೃಷ್ಣನ ಕೊಳಲಿನ ಕಡೆ ಬರ್ತಿರೋ ಕಡೆ ಕಿವಿ ಹಾಕ್ತಾ ಇದ್ದೀನಿ. ಹಸುವಿನ ಕೆಚ್ಚಲಿಗೆ ಬಾಯಿ ಹಾಕಿರತಕ್ಕಂಥ ಕರು ಹಾಲು ಕುಡಿತಾ ಕುಡಿತಾ ಕೃಷ್ಣನ ಕೊಳಲಿನ ಧ್ವನಿ ಕೇಳ್ತಾ ಹಾಲು ಕುಡಿಯೋದನ್ನು ನಿಲ್ಲಿಸ್ತು. ಹಸು ಕರು ಎರಡು ಕೃಷ್ಣನ ಕಡೆ ನೋಡ್ಕೊಂಡೆ ಹಾಗೆ ಇಡೀ ಜಗತ್ತು ಸ್ತಬ್ಧ ಆಗಿದೆ. ಅದಕ್ಕೆ ವೇಣುಗೋಪಾಲ ಕೃಷ್ಣ ಅವನ ಅನುಗ್ರಹದ ಧಾರೆ, ಸಂತರ ಧಾರೆ. ಒಂದು ತೀರ್ಥ, ಒಂದು ಕ್ಷೇತ್ರ ಆಗಬೇಕು ಅಂತಂದ್ರೆ ಮಹಾತ್ಮರು, ಇದು ಸಾಮಾನ್ಯ ಸ್ಥಳ, ಸೈಟ್ಗೆ ಮಹಾತ್ಮರು ಒಂದು ಸೈಟ್ಗೆ ತೀರ್ಥತ್ವವನ್ನು ಕೊಡತಕ್ಕಂಥವ್ರು ಬಂದಾಗ ತೀರ್ಥಕ್ಷೇತ್ರ ಆಗುತ್ತೆ. ಒಂದು ಸೈಟ್, ಒಂದು ಖಾಲಿ ಜಾಗಕ್ಕೆ ತೀರ್ಥತ್ವವನ್ನು ಕೊಡತಕ್ಕಂಥವ್ರು ಬಂದಾಗ ತೀರ್ಥಕ್ಷೇತ್ರ ಆಗುತ್ತೆ ಅಂತ ತೀರ್ಥಕ್ಷೇತ್ರ ಕಾಕೊಳ್ಳೋದು. ನನಗೆ 4 ಜನರೇಷನ್ನಿಂದ ಕಾಕೊಳ್ಳುವ ಸಂಬಂಧ. ಕಾಕೋಳ ಶ್ರೀನಿವಾಸ ರಾಯರು, ಸುಗಣಮ್ಮ, ಆಮೇಲೆ ಕಾಕೋಳ ಗುರುಬಾಬಾ, ಕಾಕೋಳ ಸರೋಜರಾಮ, ನಾರಾಯಣಮೂರ್ತಿ ಸ್ಟೂಡೆಂಟ್ ಆಗಿದ್ದರು ಎಸ್ ಕಾಲೇಜ್ನಲ್ಲಿ. ಕಾಕೋಳ ರಾಘವೇಂದ್ರ, ವಿಮಲ, ಅವ್ರ ಮಗ ಕಾಕೋಳ ಮುರಳಿ ತುಂಬ ಕ್ಲೋಸ್, ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ದರು. ಆಮೇಲೆ ಕಾಕೋಳ ಮುರಳಿ ತುಂಬ ಆತ್ಮೀಯರಾಗಿ ನಮ್ಮ ನಾಗೋ ಶ್ರೀನಿವಾಸ ವ್ಯಾಸರಾಜರ ಅಂತಾರಾಷ್ಟ್ರೀಯ ಪ್ರಸರಣ ಕಾರ್ಯದಲ್ಲಿ ಮುರಳಿ ದುರ್ಗಿಸ್ಕೊಂಡು ನನಗೆ ಮುರಳಿ ಹತ್ರ ಆದರು. ಕೋಶಟ್ಲಿ ಗುರಾಜಂತು ತುಂಬ ಆತ್ಮೀಯ. ಹಾಗೆ ಇಡೀ ಕಾಕೊಳ್ಳೋ ಫ್ಯಾಮಿಲಿ ದೈವಭಕ್ತಿ ಧರ್ಮಶ್ರದ್ಧೆಗಳಲ್ಲಿ ದೊಡ್ಡ ಕೆಲಸ ಮಾಡ್ಕೊಂಡು ಬಂದಿದೆ. ಅವರಿಗೆ ನನ್ನ ಅನಂತವಾಗಿರತಕ್ಕಂಥ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಇವತ್ತು ನೀವೆಲ್ಲ ಭಾಗ್ಯವಂತರು. ಯಾಕೆ ಅಂದರೆ ಶತಮಾನೋತ್ಸವದ ನಾಂದಿ ಕಾರ್ಯಕ್ರಮ ಇದು ಅಂತ ನಾನು ಹೇಳಿದೆ. ಹಾಗೆ ಆಗಲಿ. ಇದು ಇನ್ನು 10 ವರ್ಷ ಪ್ರತಿ ವರ್ಷ ವೈಭವ ವಿಜೃಂಭಣೆಗಳು ನಡೆದು ಶತಮಾನೋತ್ಸವ ರಾಷ್ಟ್ರೀಯ ಗಮನ ಪಡೆಯತಕ್ಕಂಥ ದೊಡ್ಡ ಸಾಧನೆಯ ಒಂದು ಸಂಭ್ರಮ ಆಗಿದೆ. ಇವತ್ತು ವಿಷ್ಣು ಸಹಸ್ರನಾಮ, ನಮ್ಮ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸಂಸ್ಥೆ ಸದಸ್ಯರಿಂದ ಹೇಳಿದ್ದಾರೆ. ನಮ್ಮ ಮಂಗಳ ಭಾಸ್ಕರ್ ಬಂದಿದ್ದಾರೆ ಅಂತ ಅವರ ನೇತೃತ್ವದಲ್ಲಾಗಿದೆ. ಅವರು 10 ಲಕ್ಷ ವಿಷ್ಣು ಸಹಸ್ರನಾಮಗಳನ್ನು ಅವರ ಜೀವನದಲ್ಲಿ ಹೇಳಿದ್ದಾರೆ. 10 ಲಕ್ಷ ಸಾವಿರ ಜನ ವಿಷ್ಣು ಸಹಸ್ರ ಹೇಳ್ಕೊಡತಕ್ಕಂಥವ್ರು ತಯಾರು ಮಾಡಿದ್ದಾರೆ. 100 ವಿಷ್ಣು ಸಹಸ್ರ ಮಂಡಳಿಗಳನ್ನು ತಯಾರು ಮಾಡಿದ್ದಾರೆ. ಬಹಳ ದೊಡ್ಡ ಉದ್ಯಮದ ಬಡತಿ, ಅತ್ಯಂತ ಸರಳ ಸಹಜ ಜೀವಿ. ಭಕ್ತರು ಅಂತಂದ್ರೆ 1 ವಾರ ಆಗಿಲ್ಲ, ಅವರು ನಾರಾಯಣ ಎಂಬ ವಿಷ್ಣು ಸಹಸ್ರನಾಮನ ಗುರುವಾಯೂರ್ ಹೋಗಿ ಕೃಷ್ಣ ಸಂತಾನ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಅವರು ಬಂದಿದ್ದಾರೆ. ಮತ್ತೆ ಇಡೀ ದಕ್ಷಿಣ ಭಾರತದಲ್ಲಿ ವಿಷ್ಣು ಸಹಸ್ರನಾಮನ ಮನೆಗೆ ಹೋಗಿ ಕೂತ್ಕೊಂಡು ಮಕ್ಕಳಿಗೆ ಕರೆದು ಹೇಳ್ಕೊಟ್ಟಿರ್ತಕ್ಕಂಥ ರಕ್ಷಿತ ಸ್ವಾಮಿಗಳ ನೇರ ಶಿಷ್ಯ ಲಕ್ಷ್ಮೀ ಸ್ವಾಮಿನಾಥನ್ ಇವತ್ತು ಇಲ್ಲೊಬ್ಬ ಗಾಂಧಿ ಅಂತ ಕೂತಿದ್ದಾರೆ ನೋಡಿ. ಅಲ್ಲಿ ಅವರು ಇವತ್ತು 1100ನೇ ದಿನ, 1100 ದಿನದಿಂದ ಪ್ರತಿನಿತ್ಯ 11 ಸಲ ವಿಷ್ಣು ಸಹಸ್ರನಾಮ ಮಾಡ್ತಾರೆ. ಅಂದ್ರೆ ಇಲ್ಲಿ ಬಂದಿರೋ ಒಬ್ಬೊಬ್ರು ಕೂಡ ಎಷ್ಟು ಚಕ್ರಗಳಲ್ಲಿ ಭಾಗವಹಿಸಿದ್ದಾರೆ. ವಿಷ್ಣು ಸಹಸ್ರನಾಮ ಚಕ್ರ ಅಂತಂದ್ರೆ 11 ದಿನ ಮಿನಿಮಮ್ 11 ಕುಟುಂಬಗಳು ಒಂದು ಕಡೆಗೆ ಒಂದು ಸಂತಾನಕ್ಕೊಂದು ಪ್ರತಿನಿತ್ಯ ಶ್ರದ್ಧಾಭಕ್ತಿಯಿಂದ 11 ಸಲ ವಿಷ್ಣು ಸಹಸ್ರನಾಮವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡೋದು, 11 ದಿನ ನಿರಂತರವಾಗಿ ಮಾಡತಕ್ಕಂಥದ್ದು, 11 ದಿನ ಮಹಾಮಂಗಳ ಕಾರ್ಯಕ್ರಮ ಮಾಡತಕ್ಕಂಥದ್ದು. ಈ ಥರದ ಇಷ್ಟೆಲ್ಲ ಒಂದು ಚಕ್ರ, ಈ ಥರ 11 ಚಕ್ರ 20 ಚಕ್ರ ಮಾಡಿರತಕ್ಕಂಥ ಮಹಾನ್ ಭಾವಗಳು ಇಲ್ಲಿ ಬಂದಿದ್ದಾರೆ. ಇವತ್ತು ಎಲ್ಲಕ್ಕಿಂತ ಹೆಚ್ಚು ಹಳ್ಳಿಗಳಲ್ಲಿ ಸ್ಕೂಲ್ಗಳಿಗೆ ಹೋಗಿ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಕೂಡಿಸ್ಕೊಂಡು ವಿಷ್ಣು ಸಹಸ್ರನಾಮವನ್ನು ಸಾವಿರಾರು ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತಕ್ಕಂಥ ಅನಿತ ಎಲ್ಲ ಬಹಳ ದೊಡ್ಡ ಸಾಧ್ಯತೆ ಬಂದಿದೆ.
ವಿಷ್ಣು ಸಹಸ್ರನಾಮದ ಸಾಧಕರುಗಳು ಬಂದಿಲ್ಲ, ಅವರುಗಳ ಜೊತೆಲಿ ನಾವೆಲ್ಲ ಹೇಳ್ತೀವಿ. ಅವರಿಗೆಲ್ಲ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಎಲ್ಲ ಮಂಡಳಿಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಲ್ಲಿಸ್ತಾ ಒಂದು ಮಾತು ಹೇಳುತ್ತೆ ವಿಷ್ಣು ಸಹಸ್ರನಾಮ. ಆರ್ತ ವಿಷಣ್ಣ ಶಿಥಿಲಶ್ಚ ಭೀತ ದುರೇಶ ವ್ಯಾಧಿಷು ವರ್ತಮಾನ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತರು ಕಾಸುಗುಣಬಾರದು. ಆರ್ತರಾಗಿರಲಿ, ವಿಷಣ್ಣರಾಗಿರಲಿ, ವಿಷಾದದಲ್ಲಿರಲಿ, ದುಃಖದಲ್ಲಿರಲಿ, ದುಗುಡದಲ್ಲಿರಲಿ, ದುರ್ಮಾನದಲ್ಲಿರಲಿ, ದುರಂತದಲ್ಲಿರಲಿ, ಶಿಥಿಲರಾಗಿರಲಿ, ಡಿಪ್ರೆಷನ್ ಹೋಗಿರಲಿ, ಅಪ್ರೆಷನ್ ಹೋಗಿರಲಿ, ಸಪ್ರೆಷನ್ ಹೋಗಿರಲಿ, ಆಪರೇಷನ್ ಹೋಗಿರಲಿ, ಆರ್ತ ವಿಷಣ್ಣ ಶಿಥಿಲಶ್ಚ ಭೀತ, ಎಂತ ಭೀತಿ, ಭಯ, ಹೆದರಿಕೆ, ಬೆದರಿಕೆ, ಎಲ್ಲಿದ್ದರೂ ಏನೋ ಭಯ ಬಂದ್ಬಿಡುತ್ತಲ್ಲ. ವಿಚಿತ್ರ ಭಯ, ಒಳಗ ಭಯ, ಹೊರಗ ಭಯ, ಮೇಲು ಭಯ, ಕೆಳಗ ಭಯ, ಆಚೆ ಹೋದ್ರು ಭಯ, ಎಲ್ಲಿದ್ದರೂ ಭಯವಲ್ಲಪ್ಪ ಅಂತ. ಆರ್ತ ವಿಷಣ್ಣ ಶಿಥಿಲಶ್ಚ ವರೇಷ್ಠ ವ್ಯಾಧಿ, ಘೋರ ವ್ಯಾಧಿಗಳು ಬಂದ್ಬಿಟ್ರೆ, ವಿಚಿತ್ರ ರೋಗಗಳು ಬಂದ್ಬಿಟ್ರೆ, ಉಲ್ಬಣ ರೋಗಗಳು ಬಂದ್ಬಿಟ್ರೆ, ತಡೆಯಲಾಗದ ರೋಗಗಳು ಬಂದ್ಬಿಟ್ರೆ, ವರೇಷ ವ್ಯಾಧಿಶುವಂತವಾದ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ. ಇಷ್ಟೆಲ್ಲ ಇದ್ದಾಗ ಆರ್ತರಾಗಿರಲಿ, ವಿಷಣ್ಣರಾಗಿರಲಿ, ವಿಷಾದದಲ್ಲಿರಲಿ, ದುಃಖದಲ್ಲಿರಲಿ, ದುಗುಡದಲ್ಲಿ, ಘೋರ ವ್ಯಾಧಿಗಳಿರಲಿ, ಉಲ್ಬಣವಾದ ರೋಗಗಳು ಬರಲಿ, ಚಿಂತೆಗಳು ಬರಲಿ, ಸಂತಾಪಗಳು, ತಾಪಗಳು ಬರಲಿ, ವಿತಾಪಗಳು ಬರಲಿ, ಬೇಕಾದಾಗಲೇ ಪರಮಾತ್ಮನ ನಾಮಸ್ಮರಣವನ್ನು ಮಾಡಿದರೆ ನಾರಾಯಣ ಶಬ್ದ ಮಾತ್ರ, ಒಂದು ಶಬ್ದ ನಾರಾಯಣ ಅಂತಂದ್ರೆ ವಿಮುಕ್ತ ದುಃಖ ಸುಖಿರಬಹುದು, ಎಲ್ಲ ದುಃಖಗಳಿಂದ ಬಿಡಿಸ್ತಾನೆ, ಸುಖವನ್ನು ಕೊಡ್ತಾನೆ. ಇದನ್ನ ವಿಷ್ಣು ಸಹಸ್ರ ಮಾಡಿದ ತಕ್ಷಣ ನಾವು ಹೇಳ್ಕೊಡ್ತೀವಿ. ಯಾಕೆಂದ್ರೆ ಒಂದು ಮನದಟ್ಟ ಒಂದೇ ಒಂದು ಪರಮಾತ್ಮನ ನಾಮಸ್ಮರಣೆಗೆ ಇಷ್ಟು ಶಕ್ತಿ ಇದ್ರೆ, 1,000 ನಾಮಸ್ಮರಣೆಯನ್ನ ಭಕ್ತಿಯಿಂದ ಮಾಡಿದಾಗ, ಸಜ್ಜನರ ಜೊತೆ ಮಾಡಿದಾಗ, ಯೋಗ್ಯರ ಜೊತೆ ಮಾಡಿದಾಗ, ಸತ್ಸಂಗದಲ್ಲಿ ಮಾಡಿದಾಗ, ತೀರ್ಥಕ್ಷೇತ್ರದಲ್ಲಿ ಮಾಡಿದಾಗ, ದೇವರ ಎದುರುಗಡೆ ಮಾಡಿದಾಗ, ಬಂದು ಕೈ ಹಿಡ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅವನು ಯಾವ ಸಿದ್ಧಿ? ದೇವರು ಅಂತಂದ್ರೆ ನಮ್ಮ ಹೃದಯ, ದೇವರು ಅಂದ್ರೆ 5 ಸ್ಟಾರ್ ಹೋಟೆಲ್ ಅಂತ ಎಷ್ಟಲ್ಲ, ಎಲ್ಲಿ ಬರ್ತದೆ ಕರೆಯೇ ಅಲ್ಲೇ ಬರ್ತದೆ, ಎಲ್ಲಿ ಬರುವಂತ ನಿಮ್ಮ ಸಂಶಯ. ನಮ್ಮಂತ ಸಾಮಾನ್ಯ ಜನಗಳು ಏನೋ ಗೊತ್ತಿಲ್ಲದೆ ಇರೋದು ಉದಾಹರಣೆಗಳು, ನಾವು ಕರೆದ್ರೆ ಬರ್ತಾರಲ್ಲ ಅವನು ಏನು ಸಾವಿರಾರು ಜನಗೌರ ತಪಸ್ಕೊಂಡು ಸಕಲ ವಿದ್ಯೆಗಳನ್ನು ಕಲ್ತಿರತಕ್ಕಂಥವ್ರು ಕರೆದರೆ, ದೊಡ್ಡವರ ಕರೆದ್ರೆ ಅವನು ಬಂದು ಅನುಗ್ರಹ ಮಾಡೋದು ದೊಡ್ಡದಲ್ಲ. ನಮ್ಮಂತ ದಡ್ಡರು ಕರೆದ್ರೆ ಒಂದು ಅನುಗ್ರಹ ಮಾಡೋದು ಅದು ದೊಡ್ಡದು. ವಿಷ್ಣು ಸಹಸ್ರನಾಮದ ಮಹತ್ವನೇ ಅದು. ವೇದಗಳು, ಉಪನಿಷತ್ತುಗಳು, ರಾಮಾಯಣಗಳು, ಭಾರತಗಳು, ಭಾಗವತಗಳು, ಭಗವದ್ಗೀತೆ, ಅರಣ್ಯಗಳು, ಬ್ರಾಹ್ಮಣಗಳು, ಭಾಷ್ಯಗಳು, ಆಖ್ಯಾನಗಳು, ವ್ಯಾಖ್ಯಾನಗಳು ಈ ಜನ್ಮದಲ್ಲಿ ನಮ್ಗೆ ಓದಕ್ಕಾಗುತ್ತಾ, ಬರೆಯಕ್ಕಾಗುತ್ತಾ ತಿಳ್ಕೊಳ್ತೀವ? ಆಗಲ್ಲ. ಆದ್ರೆ ಇದೆಲ್ಲ ಹೇಳ್ಕೊಂಡ್ರೆ ಮಹಾಪುಣ್ಯ ಅಂತ ಋಷಿಗಳು ತಪಸ್ವಿಗಳು ಹೇಳಿದ್ದಾರೆ. ಅಂತ ಪುಣ್ಯ ಬರಬೇಕು ಅಂತಂದ್ರೆ ಅದನ್ನೇ ಭೀಷ್ಮನ ಧರ್ಮರಾಜ ಹೇಳ್ತಾನೆ. ಯಾವಾಗ ವಿಷ್ಣು ಸಹಸ್ರನಾಮ ಬಂತಪ್ಪ ಅಂತಂದ್ರೆ ಮಹಾಭಾರತ ಯುದ್ಧ ಎಲ್ಲ ಮುಗಿದಿದೆ, ಇನ್ನೇನು ಧರ್ಮರಾಜಕ್ಕೆ ಈಗಲೂ ಆಗಲೂ ಪಟ್ಟಾಭಿಷೇಕ ಆಗ್ಬೇಕು, ಎಲ್ಲ ವ್ಯವಸ್ಥೆಗಳಾಗಿದೆ, ಓದ್ ಪ್ರಮಾಣ ವಚನ ಸ್ವೀಕಾರ ಆಗ್ಬೇಕು, ಇದ್ದಂಗ ಅವನಿಗೆ ನೆನಪಿಗೆ ಬಂದ್ಬಿಡ್ತು. ಬಂಧುಗಳ ಮುಂದೆ, ಬಾಂಧವ್ರ ಮುಂದೆ, ಅಣ್ಣದ್ರ ಮುಂದೆ, ತಮ್ಮದ್ರ ಮುಂದೆ, ಸ್ವತಃ ಸೋದರ ಬಂದಾಗಿದೆ, ಮಕ್ಕಳ ಮುಂದೆ, ಆಚಾರ್ಯರ ಮುಂದೆ, ಗುರುಗಳ ಮುಂದೆ ನನ್ನಂತ ನರಕ ಭಾಜನ, ಕೊಲೆಗಾರ, ಕಗ್ಗೊಲೆಗಾರ ಇನ್ನೊಬ್ಬ ಇಲ್ಲ. ನಾನು ಪವಿತ್ರವಾದ ಸಿಂಹಾಸನ ಮೇಲೆ ಕೂತು ಅದನ್ನ ಅಪವಿತ್ರ ಮಾಡಿದಿಲ್ಲ. ವಿಲ್ ಕ್ಯಾನ್ಸಲ್ ದ ಸೆಲೆಬ್ರೇಷನ್, ಗೋ ಬ್ಯಾಕ್ ಟು ವನವಾಸ. ಕ್ಯಾನ್ಸಲ್ ಮಾಡಿ ಅಂತ ತಕ್ಷಣ ಎಲ್ಲ ಹುಡುಗರು ದ್ರೌಪದಿ, ಭೀಮ, ಅರ್ಜುನ, ನಕುಲ, ಸಹದೇವ, ಬಂಧು, ನಮ್ಮ ಏನು ಅದೇ ಇಷ್ಟೆಲ್ಲ ವನವಾಸ, ಅಜ್ಞಾತವಾಸ, ಅವಮಾನಗಳು ಮಾಡಿದ್ದು ಇದಕ್ಕ ವನವಾಸಕ್ಕೆ ಹೋಗಕ್ಕ ಅಲ್ಲಿ ಹೋಗದೆ ಇದೆಲ್ಲ ಹಾಕ್ಬೇಕಾಗಿತ್ತಪ್ಪ. ಅದು ಎಷ್ಟು ಬುದ್ಧಿ ಹೇಳಿದ್ರು ಕೇಳಿಲ್ಲ. ನಾರದರು ವೇದವ್ಯಾಸರ ಬುದ್ಧಿ ಹೇಳಿದ್ರು ಕೇಳಿಲ್ಲ. ಕಡೆಗೆ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಬಂದು ಹೇಳ್ತಾನೆ, ಅವರವ್ರು ಮಾಡಿದ ಕರ್ಮ ಅವ್ರು ಅನುಭವಿಸ್ತಾರೆ, ನಿಮಗೋದಕ್ಕೆ ಸಂಬಂಧ ಏನೋ, ನಿನ್ನ ಕರ್ತವ್ಯ, ನಿನ್ನ ಧರ್ಮ ನೀನು ಮಾಡು. ಕೃಷ್ಣನ ಮಾತುಗಳ ವಿಶ್ವಾಸ ಇಲ್ಲ. ಆವಾಗ ಕೃಷ್ಣ ಅನ್ಕೊಂಡ ಇವನಿಗೆ ಬಂದಿರೋದು ನೆಗಡಿ, ಜ್ವರ, ಕೆಮ್ಮು, ತಲೆನೋವು ಅಲ್ಲ, ದೊಡ್ಡ ಜ್ವರ ಬಂದಿದೆ, ಬ್ರಹ್ಮಾಂಡ ಜ್ವರ. ದೊಡ್ಡ ಡಾಕ್ಟರ್ ಕರ್ಕೊಂಡು ಹೋಗ್ಬೇಕು. ಯಾರಪ್ಪ ಕಾಪಾಡ್ತ ದೊಡ್ಡ ಡಾಕ್ಟ್ರು? ಶರಪಂಜರದ ಮೇಲೆ ಮಲಗಿರತಕ್ಕಂಥ, ಉತ್ತರಾಯಣಕ್ಕೆ ನಿರೀಕ್ಷೆಯಲ್ಲಿರತಕ್ಕಂಥ ಭೀಷ್ಮಾಚಾರ್ಯರೇ ದ್ವಾಪರ ಯುಗದ 830 ವರ್ಷದ ದೊಡ್ಡ ಡಾಕ್ಟರು. ಮನಸ್ಸುಗಳಿಗೆ, ಬುದ್ಧಿಗೆ, ಚಿತ್ತಕ್ಕೆ ಡಾಕ್ಟ್ರು. ಅವ್ರ ಹತ್ರ ಕರ್ಕೊಂಡ್ಬಂದ. ಅವ್ರು ನೋಡಿದ ತಕ್ಷಣ ಅಳಕ್ಸ್ಕೊಂಡ. ತಾತಾ ನಿಂಗೆ ಈ ಪರಿಸ್ಥಿತಿಗೆ 1000 ಪಾಠಗಳು ಚುಸ್ತಾ ಇದ್ದೇನೆ ನಿನಗೆ, ಈ ಪರಿಸ್ಥಿತಿಗೆ ಭೀಷ್ಮ ಹೇಳ್ತಾರೆ. ದಿನಾ ನೊಂದು 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 ಬೆಂದು 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 ಒದ್ದಾಡುತ್ತಾ ಇದೆ ದುಃಖದಲ್ಲಿ.
ಇದನ್ನೆಲ್ಲ ಒಂದು ತಾರ್ಕಿಕ ಉತ್ಪಾದನೆ ಮಾಡಿದ್ದಾರೆ. ಲಾಜಿಕಲ್ ಎಂಟು ಕೊಟ್ಟಿ ನಾನು ಬೇಕಾಗ್ತದೆ. ಎಷ್ಟು ದಿನ ರೀ ನರಳೋದು? ನರಳಕ್ಕೊಂದು ಇತಿಮಿತಿ ಬೇಡ, ಅದಕ್ಕೆ ಒಂದು ಉಪಕರಣೆ ಮಾಡಬೇಕು. ಅವಾಗಲೂ ಹೋಗೋ ದಿನಗಳು ಬಂದರೆ ಅಂತ ದಿನ ಅಂತ ಬಂದರೆ ಒಳ್ಳೆನೇ ದೇವ್ರ ಅನುಗ್ರಹ ಮಾಡ್ತಾ ಅಂತ ಅನ್ಕೋಬೇಕು. ಅದಕ್ಕೆ ಗೊತ್ತಾಗ್ಬೇಕು. ಈಶ್ವರ ಹೇಳ್ತಾರೆ ತುಂಬ ಒಳ್ಳೆ ಕೆಲಸ ಮಾಡ್ದೋ, ಅಳಬೇಡ್ದು, ರಾಜ ಆಗೋರು ಅಳ್ಕೊಡ್ದು, ಕಂಡದಿಗೆ ನೋಡ್ಕೊಡ್ದು, ಮನೆಯಲ್ಲಿ ಎಷ್ಟೊಂದು ಬಂದುಬಿಟ್ಟಕ್ಕ ನಾನೇನು ಮಾಡಿದೆ, ನೀನು ಯಾರೋ ಕೊಲ್ಲೋದಕ್ಕೆ ಯಾರು ಬಂದಿದ್ದು ಗೊತ್ತಾಗೋರುಗಳನ್ನ ತಾನೇ ಮಕ್ಕಳಿಗೆ ಬಂದು ದೊಡ್ಡವರು ನೀನು ಕೊಲ್ಲೋದಕ್ಕೆ ಯಾರಿಗೆ ಸೃಷ್ಟಿ ಮಾಡೋ ಸಾಮರ್ಥ್ಯ ಇದೆಯೋ ಅವ್ರು ಮಾತ್ರ ಕೊಲ್ಲಬಲ್ಲರು. ನೀನು ಕೊಂದೇ ಹೇಳ್ತಿದ್ಯಲ್ಲ, ಈಗ ಈ ಕ್ಷಣದಲ್ಲಿ ನನ್ನ ಎದುರುಗಡೆ ಇಬ್ಬರನ್ನ ಸೃಷ್ಟಿ ಮಾಡು, ನಿನ್ನ ಮಾತು ನನ್ನ ಕೈಲಾಗಲ್ಲ. ಮತ್ತೆ ಸೃಷ್ಟಿ ಮಾಡೋಕ್ಕೆ ಸಾಮರ್ಥ್ಯ ಇಲ್ಲ, ಕೊಂದಕ್ಕೂ ಸಾಮರ್ಥ್ಯ ಇಲ್ಲ. ನನಗೆ ಯಾರು ಬಂದ್ರು ಹೇಳೇನೋ ಹೇಳ್ದಂತ. ಯುದ್ಧದ ಮೊದಲನೇ ದಿನ ಅರ್ಜುನ ಕೃಷ್ಣನ ರಥದಲ್ಲಿ ಕರ್ಕೊಂಡು ಹೋಗಿ ಕೌರವ ಪಾಂಡವ ಸೈನ್ಯದ ಮಧ್ಯೆ ರಥ ಸ್ಥಾಪನೆ ಮಾಡಿ ಅರ್ಜುನ ಕೇಳ್ತಾನೆ, ಶತ್ರು ಪಾಳೆಯಲ್ಲಿ ನಿಲ್ಲತಕ್ಕಂಥ ಒಬ್ಬೊಬ್ಬರನ್ನ ಪರಿಚಯ ಮಾಡ್ಕೊಂಡು ಕೃಷ್ಣ ಅಂತ. ಕೃಷ್ಣ ಒಬ್ಬೊಬ್ಬರು ಮುಖ ನೋಡಿ ಒಂದು ದುರ್ಯೋಧನ, ದುಶಾಸನ, ಕರ್ಣ, ಶಲ್ಯ, ಶಕುನಿ ಹೇಳುವಾಗ ಅವ್ರ ಮುಖ ನೋಡಿ, ಅವ್ರ ಕಣ್ಣೊಳಗೆ ತನ್ನ ಕಣ್ಣಿಂದ ಕೃಷ್ಣ ಆ ಕಿರಣಗಳನ್ನು ಹೇಗೆ ಕಳಿಸ್ತಾ ಇತ್ತು ಅಂದ್ರೆ ಕ್ಷಣ ಮಾತ್ರದಲ್ಲಿ ಅವ್ರ ಕಣ್ಣು ಹೋಗಿ ಅವ್ರ ಕಣ್ಣೊಳಗಿಂದ ಹಿಡಿದು ಅವ್ರ ಆಯುಷ್ಯ ಇಟ್ಕೊಂಡು ಬರ್ತಾ ಇತ್ತು. ಎಲ್ಲ ಕೌರವರ ಆಯುಷ್ಯವನ್ನ ತನ್ನ ದೃಷ್ಟಿಯ ಕಿರಣಗಳಿಂದ ಹೀರ್ಕೊಂಡು ಬಿಟ್ಟಿದ್ದ ಕೃಷ್ಣ. ಇಟ್ಸ್ ಓನ್ಲಿ ಬಾಡಿ ಇಸ್ ದ ಪಾರ್ಟ್ ಅಂಡ್ ಬಾಡಿ ಇಸ್ ದ ವರ್ಕ್ ಅಂಡ್ ಬಾಡಿ ಇಸ್ ದ ವೇರ್. ಆಯುಷ್ಯ ಕೃಷ್ಣನಿಗೆ ಅವನು ಕಡೆ ಏನೋ ಆಗ ಕೃಷ್ಣ ಹೇಳ್ತಾನೆ, ಭೀಷ್ಮ ಹುಟ್ಟಿದ ತಕ್ಷಣ ನಿನ್ನ ತಾಯಿ ದೇವಗಂಗೆ ನಿನ್ನನ್ನ ಜಗತ್ತಿನ ಶ್ರೇಷ್ಠ ಜ್ಞಾನಿ ಚಕ್ರವರ್ತಿ ಮಾಡಬೇಕು ಅಂತ ಹೇಳಿ ತಕ್ಷಣ ದೇವಲೋಕಕ್ಕೆ ಕೊಂಡೋಗಿ ದೇವಲೋಕದ ದುರ್ಲಾದ ಬೃಹಸ್ಪತಿಗಳಿಂದ ಜಗತ್ತಿನ ಸಮಸ್ತ ವಿದ್ಯೆಗಳನ್ನ ಜ್ಞಾನಗಳನ್ನ ಧಾರೆಯಿರುತ್ತೆ. ಈಗ ನೀನು ಹೊರಟೋಗ್ತಾ ಇದೀಯಾ, ಪಾಸಿಬಲಿ ಮ್ಯಾಟರ್ ಆಫ್ ಫ್ಯೂ ಸೆಕೆಂಡ್ ದಟ್ ಯು ಆರ್ ಜಸ್ಟ್ ಗೆಟಿಂಗ್ ಔಟ್. ನೀನು ಹೋಯ್ತು ಅಂದ್ರೆ ಭೀಷ್ಮ ಅನ್ನತಕ್ಕಂಥ ಮುದುಕ ದಿವಂಗತ ಆಗ್ಬಿಟ್ಟಂತ ಯಾರು ಹೇಳಲ್ಲ. ಜ್ಞಾನ ಸೂರ್ಯಾಸ್ತಂಗನಾಗುತ್ತಾನೆ, ಜ್ಞಾನ ಭಸ್ಕರವಾಗುತ್ತಾನೆ. The contents and the components, the whole knowledge, the whole world is completely eradicated. Knowledge yavattuno, it should not come to an end. Knowledge should be perpetuated, transferred to the next generation. ಜ್ಞಾನ ಅನ್ನತಕ್ಕಂಥದ್ದು ಹೋಗೋದಿಕ್ಕಲ್ಲ ಇರೋದು, ಮುಂದಿನ ಚೆನ್ನಾಗಿ ಕೊಡಬೇಕು. ನಿನ್ನ ಮಗು ಬಂದಿದ್ದಾನೆ, ಧರ್ಮಿಷ್ಠ, ಧರ್ಮನಿಷ್ಠ, ಧರ್ಮಪ್ರಭು, ಧರ್ಮರಾಜ, ನಿನ್ನ ಮಗು, ನಿನ್ನ ಸಂಸ್ಕಾರ ಕೊಡೋವನಿಗೆಲ್ಲ ನಾಲೆಡ್ಜು, ಟ್ರಾನ್ಸ್ಫರ್ ದ ನಾಲೆಡ್ಜ್ ಟು ಹಿ. ಭೀಷ್ಮ ಹೇಳ್ತಾರೆ, ನಾನು ಯಂಗ್ ಆಗಿದ್ದಾಗ, ವೈಬ್ರೆಂಟ್ ಆಗಿದ್ದಾಗ, ರೋಬಸ್ಟ್ ಆಗಿದ್ದಾಗ, ರೇಡಿಯಂಟ್ ಆಗ ಎದ್ದು ನಿಂತ್ಕೊಂಡು ಬಿಲ್ಲು ಮಾಡಿ ಒಂದು ಟೆಕ್ಕನ ಮಾಡಿ 14 ಲೋಕ ನನಗೆ ಹೋಗ್ತಾ ಇತ್ತು. ಆಗ ಏನು ಅಸೈನ್ಮೆಂಟ್ ಕೊಡ್ಲಿಲ್ಲ, ನನಗೆ ಹೇಳಲಿಲ್ಲ. ಈಗ ದಂತಗಳು ಸಿಡಿದೆ, ಧಾತುಗಳು ತುಂಬಿದೆ, ಕೈ ಮೈ ಅದರ್ತಾ ಇದೆ, ಏನೂ ಸ್ಮರಣೆ ಇಲ್ಲ. ಇಲ್ಲಿ ಸ್ಮರಣ ಶಕ್ತಿ ಇಲ್ಲ, ಇಲ್ಲಿ ಮಾತಿನ ಶಕ್ತಿ ಇಲ್ಲ, ಇಲ್ಲಿ ಚೈತನ್ಯ ಇಲ್ಲ. ಏನ್ ಹೇಳುವ ಸ್ವಾಮಿ? ಕೃಷ್ಣ ಹೇಳ್ತಾನೆ, ನೀನ್ ಹೇಳಕ್ ಪ್ರಾರಂಭ ಮಾಡು, ಬೇಕಿತ್ತ ನೀನು. ಭೀಷ್ಮ got the clue immediately, next moment ಮನಸ್ಸಿಂದ ಕೃಷ್ಣ ನಮಸ್ಕಾರ ಮಾಡ್ಕೊಂಡ. ಎಂತ ಭಾಗ್ಯ ಕೊಟ್ಟ ಸ್ವಾಮಿ. ಧರ್ಮರಾಜನ ಭೀಷ್ಮ ಹೇಳ್ತಾರೆ, ಜಗತ್ ಇಡೀ ಪ್ರಪಂಚದ ಎಲ್ಲ ಗುರುಗಳಿಗೆ ಗುರು ಜಗದ್ಗುರು ಕೃಷ್ಣ ಮುಂದೆ ಜಗದ್ಗುರು, ಅವನೇ ಗುರು. ಅವನು ನಿನಗೆ ಹೇಳ್ಬೋದಾಗಿತ್ತು, ನನ್ನ ಹತ್ರ ಯಾಕೆ ಕರ್ಕೊಂಡ ಗೊತ್ತೇನೋ, ನನ್ನಿಂದ ನಿನಗೆ ಜ್ಞಾನ ಕೊಡಿಸೋದಕ್ಕೆ, ವಿದ್ಯೆ ಕೊಡಿಸೋದಕ್ಕೆಲ್ಲ. ನಾನು 830 ವರ್ಷಗಳ ಕಾಲ ಜಗತ್ತನ್ನು ನೋಡಿದೆ, ಕೋಟಿ ಕೋಟಿ ಜನಗಳನ್ನ ಕಂಡೆ, ರಾಜರನ್ನ, ಮಹಾರಾಜರನ್ನ, ಧೀಮಂತರನ್ನ, ಶ್ರೀಮಂತರನ್ನ, ಹಣವಂತರನ್ನ, ಗುಣವಂತರನ್ನ, ಜ್ಞಾನಿಗಳನ್ನ ಎಲ್ಲಾರನ್ನು ನೋಡಿದೆ. ಯಾವುದೂ ಪ್ರಯೋಜನ ಇಲ್ಲ, ಏನೂ ಕೆಲ್ಸಕ್ಕೆ ಬರೋದಿಲ್ಲ ಸ್ವಾಮಿ. ಅವನು ಯಾಕೆ ಬಂದ ಅಂದ್ರೆ ನಮಗೆ ಗೊತ್ತಿತ್ತು 830 ವರ್ಷ ಏನು ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಪೀಪಲ್ ಅಂಡ್ ದ ಕ್ವೀನ್ಸ್ ಅಂಡ್ ದ ಪ್ರಿನ್ಸಸ್ ಅಂಡ್ ದ ಗ್ರೇಟ್ ಪೀಪಲ್ ದಟ್ ಐ ಮೆಟ್ ಎಲ್ಲ ಯೂಸ್ಲೆಸ್ ಅಂಡ್ ಮೀನಿಂಗ್ಲೆಸ್ ಅಂಡ್ ಇರ್ರೆಲೆವೆಂಟ್ ಆಕ್ಟಿವಿಟಿ. ನನ್ನ ಜೀವನದ ಕಡೆಯಲ್ಲಿ ಕೃಷ್ಣ 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 ನಿನ್ನ ಸ್ಮರಣೆ ಕೊಡೋ ಸ್ವಾಮಿ, ನೀನು ಬೇಡವೋ, ಬೇರೆ ಯಾವ ಸ್ಮರಣೆ ಕೊಡೋಳು ಅಂತ ಹಂಬಲಿಸ್ತಾ ಇದೆ, ಕಾತರಿಸ್ತಾ ಇದೆ. ಕೃಷ್ಣ ಕೃಷ್ಣ ಅಂತ ಇದೆ, ನರನಾಡಿಗೆ ಕೃಷ್ಣ ಅಂತ ಇತ್ತು, ಧಮನಿಗೆ ಕೃಷ್ಣ ಅಂತ ಇತ್ತು, ಜೀವ ಮಿಡಿತಾ ಇತ್ತು, ಜೀವ ತುಳಿತಾ ಇತ್ತು. ಅದಕ್ಕಾಗಿ ಅವ್ನು ನನಗೆ ದರ್ಶನ ಪಡಕ್ಕೆ ಬಂದ ಕಣ. ಅವನು ನಿನಗೆ ಬೇಕಾದ ಹೇಳಬಹುದಾಗಿತ್ತು, ನನ್ನ ಹತ್ರ ಹೇಳ್ಸೋದು ನೀವು ನಿಮಿತ್ತ ನನಗೆ ದರ್ಶನ ಕೊಡಕ್ಕೆ ಬಂದ. ಸ್ಮರಣ ಕೊಡೋದೆ ದರ್ಶನ ಕೊಟ್ಟ. ದರ್ಶನ ಕೊಡೋದು ಹತ್ರ ಒಂದು ಎಣ್ಣೆ ಸೌರೆ, ನನೆ ಸೌರೆ, ತಲೆ ಸೌರೆ ಮುದ್ದು ಮಾಡಿರ್ತದೋ. ಸ್ಮರಣ ಕೊಡೋದೆ ದರ್ಶನ ಕೊಟ್ಟ. ದರ್ಶನ ಕೊಟ್ಟರು ಸ್ಪರ್ಶನ ಕೊಟ್ಟರು ಸ್ವಾಮಿ ಅಂತ ಹೇಳಿ ಧರ್ಮರಾಜನಿಗೆ
ಹೇಳಕ್ಕೆ ಪ್ರಾರಂಭ ಮಾಡಿದ ಒಂದು ಕ್ಷಣದಲ್ಲಿ ಅದೇನು ಚೈತನ್ಯ ಒಂದು ಆ ಧ್ವನಿಗೆ, ಆ ಮಾತಿಗೆ, ಶಬ್ದಗಳಿಗೆ, ಅರ್ಥಗಳಿಗೆ ಅವನ ತಲೆಯಲ್ಲಿ, ಭೀಷ್ಮರ ತಲೆಯಲ್ಲಿ ಸ್ವರ್ಣ ಶಕ್ತಿಯಾಗಿ ಬಂದು ಕೂತ್ಕೊಂಡ. ಮೊದಲಲ್ಲಿ ಮಾತಲ್ಲಿ ವಾಕ್ಶಕ್ತಿಯಾಗಿ ವಾಕ್ಪ್ರವಾಹ ಬಂದು ಕೂತ್ಕೊಂಡ ಕೃಷ್ಣ, ಹೃದಯದಲ್ಲಿ ಚೈತನ್ಯ ಶಕ್ತಿಯಾಗಿ ಬಂದು ಕೂತ್ಕೊಂಡ. ಈಗ 16 ವರ್ಷದ ಯುವಕರ ತರ ಭೀಷ್ಮಾಚಾರ್ಯರು 54 ದಿನಗಳ ಕಾಲ ನಿತ್ಯ ನಿರಂತರ ಧರ್ಮರಾಜನ ಜಗತ್ತಿನ ಎಲ್ಲ ಜ್ಞಾನವನ್ನ, ವಿಜ್ಞಾನವನ್ನ, ಶುದ್ಧಾತ್ಮನ, ಖಂಡಾತ್ಮನ ಒಳಗೆ knowledge in the whole world has been completely transferred to ಧರ್ಮರಾಜ. 54 ದಿನ ಆಯ್ತು. 54 ದಿನ ಧರ್ಮರಾಜ ಎಂದ ಭೀಷ್ಮರ ಕೂತ್ಕೊಂಡು ಹೇಳ್ತಾ ಇದ್ದಾರೆ, ತಾತ ಪ್ಲೀಸ್ ಸ್ಟಾಪ್ ಇಟ್, ಪ್ಲೀಸ್ ಸ್ಟಾಪ್ ಇಟ್. ಯಾಕೋ? ನೀನು ಹೇಳ್ತಾ ಇರತಕ್ಕಂಥ ಧರ್ಮ, ದೈವ, ಅದ್ಭುತ, ವಿಸ್ಮಯ, ವಿಚಿತ್ರಗಳು, ಮೌಲ್ಯಗಳು, ಮಹತಿಗಳು, ಮಹಿಮೆಗಳು, ಲೀಲೆಗಳು, ಭೂತಿಗಳು, ವಿಭೂತಿಗಳು, ಈ ವ್ಯಾಲ್ಯೂ ಸಿಸ್ಟಮ್ಸ್ ಹೇಳ್ತಾ ಇರೋದು ಓನ್ಲಿ ಪೀಪಲ್ ಆಫ್ ದಾಪರ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಕ್ಯಾನ್ ಅಪ್ರಿಶಿಯೇಟ್, ಕ್ಯಾನ್ ಎಕ್ಸಿಕ್ಯೂಟ್, ಕ್ಯಾನ್ ಪ್ರಾಕ್ಟೀಸ್. The moment you disappear, the moment Krishna disappears, automatically Kaliyuga will emerge. Kaliyuga ಬಂದ್ಬಿಡ್ತು ಅಂತಂದ್ರೆ ಆ ಜನ ಇರ್ತಾರೆ, ಎಲ್ಲ ಅರ್ಥ ಮಾಡ್ಕೊಂಡು ಜೊತೆ ಕಲಿಯುಗದ ಜನ ಸ್ವಾರ್ಥಿಗಳು, ಕಲಿಯುಗದ ಜನ ಮೋಹಿಗಳು, ಮೋಹಿತರು, ಕಲಿಯುಗದ ಜನ ರಾಗಪೀಡಿತರು, ಕಲಿಯುಗದ ಜನ ರೋಗಪೀಡಿತರು, ಕಲಿಯುಗದ ಜನ ಅಲ್ಪಾಯುಷಿಗಳು, ಕಲಿಯುಗದ ಜನ ಅಲ್ಪಮತಿಗಳು, ಕಲಿಯುಗದ ಜನ ಸ್ಪಿರಿಚುವಲ್ ಥಾಟ್ಸ್ ಅಂಡ್ ಇಂಟೆಲೆಕ್ಚುವಲ್ ಥಾಟ್ಸ್. ಅವರಿಗೆ ಇದೆಲ್ಲ ಏನು ಅರ್ಥ ಆಗುತ್ತೆ? ಬಟ್ ಸ್ಟಿಲ್ ಕಲಿಯುಗದಲ್ಲೂ ಒಳ್ಳೆ ಜನ ಇರ್ತಾರೆ, ಕಲಿಯುಗದಲ್ಲೂ ಸಜ್ಜನಿರ್ತಾರೆ, ಕಲಿಯುಗದಲ್ಲೂ ಸತ್ತಿರ್ತಾರೆ, ಕಲಿಯುಗದಲ್ಲೂ ಧರ್ಮ ದೈವತ್ತ ಹಂಬಲಿಸಿ ಕಾಡತಕ್ಕಂಥ ಜನ ಇರ್ತಾರೆ. ಅದಕ್ಕೂ ಒಂದು ಸಾಧನ ಆಗ್ಬೇಕಲ್ಲಪ್ಪ. ಅದಕ್ಕೆ ಕಲಿಯುಗದ ಜನ ಅರ್ಥ ಮಾಡ್ಕೊಳ್ಳತಕ್ಕಂಥ ದೈವ, ಧರ್ಮ, ಮಂತ್ರ, ಸ್ತೋತ್ರ ಕೊಡೋ ಸ್ವಾಮಿ. 33 ಕೋಟಿ ದೇವತೆಗಳು ಹೇಳ್ತಾ ಇದೆಯಲ್ಲೋ. Who can understand? Who can remember? Who can write the list of the 33,000 gods? Just tell me one God, one supreme God, one ultimate God, one universal God. Kimekam devatam loke kimapekam prayana. Tell me one final God. 33 ಕೋಟಿ ದೇವತೆಗಳನ್ನ ಕಲಿಯುಗದಲ್ಲಿ ಅಲ್ಪಾಯುಷಿಗಳು, ಅಲ್ಪಮತಿಗಳು, ರಾಗಪೀಡಿತರು, ರೋಗಪೀಡಿತರು ಅರ್ಥ ಮಾಡ್ಕೊಳ್ತಾರ, ಬರೆಯತಾರ, ಜ್ಞಾಪಕಳ್ತಾರ. ಒಂದು ದೈವ ಹೇಳು, ಆ ದೈವವನ್ನು ನಿತ್ಯ ನಿರಂತರ ಪೂಜೆ ಮಾಡ್ತಾ ಇದ್ರೆ ಜನ್ಮ ಸಾರ್ಥಕ ಆಗಬೇಕು, ಬದುಕು ಸಫಲ ಆಗಬೇಕು. ಅದೆಷ್ಟು ಧರ್ಮ ಹೇಳ್ಬೇಕು ಆಗ? ದೈವ ಧರ್ಮ ಹೇಳಿದೆ, ರಾಷ್ಟ್ರ ಧರ್ಮ ಹೇಳಿದೆ, ಬೃಹತ್ ಧರ್ಮ ಹೇಳಿದೆ, ಶ್ಲೋಕ ಧರ್ಮ ಹೇಳಿದೆ, ಮತ್ತೆ ಸ್ತ್ರೀ ಧರ್ಮ ಹೇಳಿದೆ, ಪುರುಷ ಧರ್ಮ ಹೇಳಿದೆ, ಗಾಂಧರ್ವ ಧರ್ಮ ಹೇಳಿದೆ, ನರಕ ಧರ್ಮ, ಸ್ವರ್ಗ ಧರ್ಮಗಳು, ಮುಕ್ತಿ ಧರ್ಮಗಳು, ಏನು ಧರ್ಮ ಧರ್ಮ ಇದೆಲ್ಲ ಅರ್ಥ ಮಾಡ್ಕೊ. ಯಾವ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ತಾರೋ, ಯಾವ ಸೀನಿಯರ್ ಸಿಟಿಜನ್ಸ್ ಅರ್ಥ ಮಾಡ್ಕೊಳ್ತಾರೋ. ಧರ್ಮ ಹೇಗಿರ್ಬೇಕು ಕಲಿಯುಗದಲ್ಲಿ ಅಂದ್ರೆ ಆರ್ಡಿನರಿ ಲೇಡಿ ಅಂಡ್ ಆರ್ಡಿನರಿ ಸ್ಟೂಡೆಂಟ್ ಅಂಡ್ ಆರ್ಡಿನರಿ ಸೀನಿಯರ್ ಸಿಟಿಜನ್ ಅಂಡರ್ಸ್ಟ್ಯಾಂಡ್, assimilate, execute it effortlessly, naturally, easily. ಸಹಜವಾಗಿ ಅರ್ಥ ಮಾಡ್ಕೋಬೇಕು ಧರ್ಮ. ಆ ಧರ್ಮವನ್ನ ತನ್ನ ನಾರ್ಮಲ್ ಕೆಲಸಗಳಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಅಂತ ಧರ್ಮ ಬೇಕು ಕಲಿಯುಗಕ್ಕೆ. ಗೋಧರ್ಮ ಸರ್ವಧರ್ಮ ಬೋಧ ಪರಮೋಧ. ಅವ ಗಾಂಧಿ ಧರ್ಮ, ಬೆಸ್ಟ್ ಧರ್ಮ, ಅಲ್ಟಿಮೇಟ್ ಧರ್ಮ. ಪ್ಲೀಸ್ ಆಮೇಲೆ ಎಷ್ಟು 54 ದಿನಗಳಿಗೆ ಎಷ್ಟು ಸ್ತೋತ್ರ, ಎಷ್ಟು ಮಂತ್ರ, ಮಹಾಮಂತ್ರ, ಅಖಿಲ ಮಂತ್ರ ಹೇಳಿದೋ. ಎಷ್ಟು ಮಂತ್ರಗಳನ್ನ ಕಟ್ ಮಾಡೋದಕ್ಕೆ ಯಾರಿಗೆ ಟೈಮ್ ಇರುತ್ತಪ್ಪ, ಯಾರಿಗೆ ಪೇಷನ್ಸ್ ಇರುತ್ತೆ ಕಲಿಯುಗದಲ್ಲಿ? ಒಂದು ಮಂತ್ರ, ಒಂದು ಸ್ತೋತ್ರ ಹೇಳ್ಕೊಡು. ಕಿಂಚವನ್ನು ಜನ್ಮ ಜನ್ಮ ಸಂಸಾರ ಬಂದ. ಯಾವ ಒಂದು ಸ್ತೋತ್ರವನ್ನ ಕಲಿಯುಗದಲ್ಲಿ ಭಕ್ತಿಯಿಂದ ಹೇಳ್ಕೊಂಡ್ರೆ ಜನ್ಮ ಸಂಸಾರಗಳ ಬಂಧನದಿಂದ ಬಿಡುಗಡೆ ಆಗುತ್ತೆ. ಬೈ ಚಾಂಟಿಂಗ್ ಒನ್ ಪರ್ಟಿಕ್ಯುಲರ್ ಸ್ತೋತ್ರ ಯು ವಿಲ್ ಗಿವ್ ಇಟ್ ಗೆಟ್ ಔಟ್ ದಿ ಕನ್ಷಿಯಸ್ ಆಫ್ ದಿ ಕಂಟ್ರೋಲ್ ದಿ ಬರ್ತ್ ಅಂಡ್ ಪರ್ಮನೆಂಟ್ಲಿ. ಪ್ಲೀಸ್ ಅಂತ ಹೇಳಿ ಸ್ವಾಮಿ ಅಂದಾಗ ಆಗ ಭೀಷ್ಮರ ಬಗ್ಗೆ ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಉತ್ತರ. ಯಾವುದು? ಜಗದ್ಗುರು ದೇವದೇವ ಅನಂತ ಪುರುಷೋತ್ತಮ ನಾಮ